ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನವರಾತ್ರಿ 6ನೇ ದಿನದ ಪೂಜೆನ ಶುರು ಮಾಡ್ತಾ ಇದ್ದೀವಿ. ಶುರು ಮಾಡೋಕ್ಕೆ ಮುಂಚೆ ರಂಗೋಲಿಯಿಂದ ದಿನನ ತೋರಿಸ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಬೇಗ ಎದ್ಬಿಟ್ಲು ನತೀಕ್ಷಾ. ಸೊ ಹಾಗಾಗಿ ಅವಳನ್ನ ಎತ್ಕೊಂಡು ಪೂಜೆ ಮಾಡೋಂಗಾಯಿತು. ಬನ್ನಿ ಇವತ್ತು ಯಾವ ದೇವಿಗೆ ಪೂಜೆ ಮಾಡ್ತಾ ಇದ್ದೀವಿ ಆ್ಯಂಡ್ ನೈವೇದ್ಯ ಆಗಿರ್ಬೋದು, ಕಲರು, ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ. ಹೂವಿಂದ ಹಿಡ್ದು ಸಮಯದಿಂದ ಹಿಡ್ದು ಎಲ್ಲನೂ. ನವರಾತ್ರಿಯ 6ನೇ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ. ಕಾತ್ಯಾಯಿನಿ ದೇವಿಯು ರೂಪ ಬಹಳ ಭವ್ಯ ಮತ್ತು ಪ್ರಕಾಶಮಾನವಾಗಿದ್ದು, ತಾಯಿಗೆ 8 ಕೈಯನ್ನು ಹೊಂದಿರುತ್ತಾಳೆ. ಒಂದೊಂದು ಕೈಯಲ್ಲೂ ಒಂದೊಂದು ಅಸ್ತ್ರವನ್ನು ಹಿಡಿದಿರುತ್ತಾಳೆ. ತಾಯಿಯ ವಾಹನ ಸಿಂಹವಾಗಿದ್ದು, ದೇವಿಯ 6ನೇ ರೂಪವಾದ ತಾಯಿ ಕಾತ್ಯಾಯಿನಿಯನ್ನು ಶ್ರೀರಾಮ ಮತ್ತು ಶ್ರೀಕೃಷ್ಣ ಇಬ್ಬರು ಪೂಜಿಸುತ್ತಿದ್ದರು. ಶ್ರೀಕೃಷ್ಣನನ್ನು ಪಡೆಯಲು ಗೋಪಿಗಳು ಈ ದೇವಿಯನ್ನು ಪೂಜಿಸುತ್ತಿದ್ದರು ಎಂಬ ದಂತಕಥೆ ಇದೆ. ದೇವಿಯ ಕಥೆ ಭಾಗವತ, ಮಾರ್ಕಂಡೇಯ ಮತ್ತು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ದೇವಿ ದುರ್ಗೆಯ ಪರಮ ಭಕ್ತನಾದ ಮಹರ್ಷಿ ಕಾತ್ಯಾಯಿನಿ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಅವರ ದೇವಿಯನ್ನು ಕುರಿತು ತಪಸ್ಸು ಕೈಗೊಂಡಾಗ ಆಕೆ ಪ್ರತ್ಯೇಕವಾಗಿ ತಾನು ಕಾತ್ಯಾಯಿನಿ ಮಹರ್ಷಿಯ ಮಗಳಾಗಿ ಜನಿಸುವುದಾಗಿ ಆಶೀರ್ವಾದ ಮಾಡಿದಳು ಎಂದು ಪುರಾಣ ಕಥೆಗಳಲ್ಲಿ ಹೇಳಲಾಗುತ್ತದೆ. ತಾಯಿ ಕಾತ್ಯಾಯಿನಿ ದೇವಿಯ ಅವತಾರದ ಉದ್ದೇಶವು ಮಹಿಷಾಸುರನನ್ನು ಸಂಹಾರ ಮಾಡುವುದಾಗಿತ್ತು. ಋಷಿ ಮುನಿಗಳು ಪೂಜಿಸಿದ ನಂತರ ಅವತಾರ ಎತ್ತಿದ ತಾಯಿ ಕಾತ್ಯಾಯಿನಿಯು ಅಶ್ವಿನಿ ಮಾಸದ ಶುಕ್ಲ ನವಮಿ ತಿಥಿಯಲ್ಲಿ ಮಹಿಷಾಸುರನೊಂದಿಗೆ ಯುದ್ಧ ಮಾಡಿ ಸಂಹಾರ ಮಾಡಿದಳು. ದಶಮಿ ದಿನದಂದು ದೇವಿಯು ಜೇನುತುಪ್ಪ ತುಂಬಿದ ವೀಳ್ಯದೆಲೆಯನ್ನು ಸೇವಿಸಿ ನಂತರ ಮಹಿಷಾಸುರನನ್ನು ಕೊಂದಳು ಎಂದು ಪುರಾಣಗಳಲ್ಲಿ ಕಥೆಯಲ್ಲಿ ಹೇಳಲಾಗುತ್ತದೆ. ಕಾತ್ಯಾಯಿನಿ ದೇವಿಯು ಗುರುಗ್ರಹವನ್ನು ಆಳುತ್ತಾಳೆ ಅಂತ ಹೇಳಲಾಗುತ್ತದೆ. ನಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದಾಗಬೇಕು, ಒಳ್ಳೆ ದಿನಗಳು ಬರಬೇಕು ಅಂದರೆ ಗುರುಗ್ರಹ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ನವರಾತ್ರಿ ಈ 6ನೇ ದಿನ ತಾಯಿ ಕಾತ್ಯಾಯಿನಿನ ಆರಾಧನೆ ಮಾಡೋದ್ರಿಂದ ಗುರುಗ್ರಹದಲ್ಲಿರುವ ದೋಷಗಳೆಲ್ಲ ನಿವಾರಣೆ ಆಗ್ತವೆ ಅಂತಲೇ ಹೇಳ್ಬೋದು. ತಾಯಿ ಕಾತ್ಯಾಯಿನಿನ ನಾವು ಆರಾಧಿಸೋದ್ರಿಂದ ನಮ್ಮ ಜಾತಕದಲ್ಲಿ ಏನಾದರೂ ಗುರುಗ್ರಹದಿಂದ ಏನಾದರೂ ದೋಷ ಏನಾದರೂ ಇದ್ದರೆ ನಿವಾರಣೆ ಆಗ್ತವೆ ಅಂತಲೇ ಹೇಳ್ಬೋದು. ಗುರುಗ್ರಹದ ದೃಷ್ಟಿ ನಮ್ಮ ಮೇಲಿದ್ದರೆ ಸಮೃದ್ಧಿ, ಸಂಪತ್ತು, ನಾವು ಏನು ಕೆಲಸ ಮಾಡಿದ್ರೂ ಯಶಸ್ಸು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವತ್ತಿನ ದಿನ ನವರಾತ್ರಿಯ 6ನೇ ದಿನ ನಾವು ಆದಷ್ಟು ಕಾತ್ಯಾಯಿನಿ ದೇವಿನ ಪೂಜೆ ಮಾಡೋದ್ರಿಂದ ಗುರುಗ್ರಹದಲ್ಲಿ ಸಿಗುವ ಸಾಕಷ್ಟು ಲಾಭದಾಯಕನ ನಾವು ಪಡ್ಕೋಬೋದು ಅಂತಲೇ ಹೇಳ್ತಾ, ಇವತ್ತಿನ ಈ ಪೂಜೆ ಜೊತೆಗೆ ಕಾತ್ಯಾಯಿನಿ ದೇವಿ ಕಥೆನೂ ತಿಳ್ಕೊಂಡ್ರಲ್ವ. ಈ ತಾಯಿನ ಪೂಜೆ ಮಾಡೋದ್ರಿಂದ ಜನ್ಮ ಜನ್ಮದಲ್ಲಿ ಇರುವಂಥ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾ, ಇವತ್ತಿನ ಬಣ್ಣ ಬಂದು ಕೆಂಪು ಬಣ್ಣ, ಹೂವು ಬಂದು ಸೇವಂತಿಗೆ ಹೂವನ್ನು, ಹಳದಿ ಬಣ್ಣದ ಹೂವನ್ನು ನೀವು ಪೂಜೆಗೆ ಯೂಸ್ ಮಾಡ್ಬೋದು. ಕಳಶಕ್ಕೆ ಬಂದ್ಬಿಟ್ಟು ಮಲ್ಲಿಗೆ ಹೂವು ತುಂಬ ಶ್ರೇಷ್ಠ. ನೈವೇದ್ಯಕ್ಕೆ ಜೇನುತುಪ್ಪ ಬಳಸಿ ನೈವೇದ್ಯ ಮಾಡೋದು ತುಂಬ ಒಳ್ಳೆಯದು. ಇದಾಗಿತ್ತು ತಾಯಿ ಕಾತ್ಯಾಯಿನಿ ದೇವಿಯ ಪೂರ್ತಿ ಮಾಹಿತಿನ ನಿಮಗೆ ಕೊಟ್ಟಿದ್ದೀನಿ ಅಂತ ತಿಳ್ಕೊತಾ, ಬೆಳಗಿನ ಪೂಜೆ ಸಮಯ ಬಂದು ನೀವು ಬೆಳಗ್ಗೆ ಮಾಡ್ತೀನಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು. ಅದಾಗಿಲ್ಲ ಅಂದರೆ ಅಭಿಜಿತ್ ಮುಹೂರ್ತದಲ್ಲಿ ಬೇಕಾದರೂ ಮಾಡ್ಬೋದು. ಇಲ್ಲ ಸಂಜೆ ಪೂಜೆ ಏನಾದರೂ ಮಾಡ್ಬೋದು. 3 ಟೈಮ್ ಪೂಜೆ ಮಾಡೋಕ್ಕೆ ನಿಮ್ಗೆ ಟೈಮ್ ಇದೆ ಅಂದರೆ ಮಾಡ್ಬೋದು. ಇಲ್ಲ ನನಗೆ ಬೆಳಗ್ಗೆ ಹೊತ್ತು ಮಾತ್ರ ಆಗೋದು ಅಂದರೆ ಬೆಳಗ್ಗೆ ಮಾಡ್ಬೋದು. ಈ ಸಮಯದಲ್ಲಿ ಅಂದರೆ ಈ ನವರಾತ್ರಿ ಸಮಯದಲ್ಲಿ 3 ಟೈಮಲ್ಲಿ ನೀವು ಯಾವಾಗ ಮಾಡಿದ್ರೂ ಒಳ್ಳೆ ದಿನ ಇರುತ್ತೆ, ನೀವು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಆಗಲ್ಲ ಅಂದರೆ 2 ಟೈಮು ಕಡ್ಡಾಯವಾಗಿ ಮಾಡೋದು ಒಳ್ಳೆಯದು, ನೀವೇನಾದರೂ ಪಾಲಿಸ್ತೀನಿ ಅನ್ನೋದಾದರೆ. ಆ್ಯಂಡ್ ಇದಾಗಿತ್ತು ನಮ್ಮ ನವರಾತ್ರಿಯ 6ನೇ ದಿನ. ಆ್ಯಂಡ್ ಬನ್ನಿ, ಅದಾದ ನಂತರ ನಾವು ಪೂಜೆ ಮುಗಿಸಿ ಹೊರಟಿದ್ದು ದೇವಸ್ಥಾನಕ್ಕೆ ಬನ್ನಿ ಮರ ಪ್ರದಕ್ಷಿಣೆ ಹಾಕೋದಕ್ಕೆ. ನೀವು ನೋಡ್ತಾ ಇದ್ದೀರಲ್ವ. ಸೊ ನಾನು ಪುನಿ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದೀವಿ. ಮಕ್ಕಳು ಇನ್ನೂ ಮಲಗಿದ್ರು. ಆ್ಯಂಡ್ ನೀವೆಲ್ಲ ಹೇಗೆ ನವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಿ? ಇವಾಗ ತಾಯಿ 3 ದಿನ ಅಂದರೆ 7, 8, 9ನೇ ದಿನ, ಲಾಸ್ಟ್ 3 ದಿನ ತಾಯಿ ಸರಸ್ವತಿನ ಆರಾಧನೆ ಮಾಡೋವಂಥದ್ದು ನಾಳೆಯಿಂದ. ಸೊ ಅದನ್ನು ನಿಮಗೆ ಇವಾಗ ಮುಂಚಿತವಾಗಲೇ ಹೇಳ್ತಾ ಇದ್ದೀನಿ. ನಾಳೆಯಿಂದ ಸರಸ್ವತಿ ದೇವಿಗೆ ಆರಾಧನೆ ಮಾಡೋದ್ರಿಂದ ನಿಮ್ಮ ಕೈಲಿ ಎಷ್ಟಾಗುತ್ತೆ ಚಿಕ್ಕ ಪುಟ್ಟ ಮಕ್ಕಳಿಗೆ ನೀವು ಗಿಫ್ಟ್ ಥರ ಏನಾದರೂ ಕೊಡ್ಬೋದು. ಅಂದರೆ ವಿದ್ಯಾಭ್ಯಾಸಕ್ಕೆ ಬುಕ್ಕು, ಪೆನ್ನು, ಪೆನ್ಸಿಲು ಏನಾದರೂ ನಿಮ್ಮ ಕೈಲಾದಷ್ಟು, ನಿಮ್ಮ ಕೈಲಿ ಶಕ್ತಿ ಇರೋಷ್ಟು ನೀವು ಕೊಡೋದ್ರಿಂದ ತಾಯಿ ಸರಸ್ವತಿಯಿಂದನೂ ನಮಗೊಂದು ಒಳ್ಳೆ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಹೇಳ್ತಾ, ಇದಾಗಿತ್ತು ಇವತ್ತು 6ನೇ ದಿನದ ಕಾತ್ಯಾಯಿನಿ ದೇವಿ ಪೂಜೆಯ ಬೆಳಗಿನ ರೊಟೀನ್ ನಂದು ಹೀಗಾಗಿರುತ್ತೆ. ಆ್ಯಂಡ್ ಪ್ಲೀಸ್ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ಒಳ್ಳೆ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ ವೀಡಿಯೋಸು? ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವೆಲ್ಲ ದಸರಾ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಇನ್ನೇನು ಆಯುಧ ಪೂಜೆನೂ ಬಂತು, ವಿಜಯದಶಮಿನೂ ಬಂತು. ಇನ್ನೊಂದು 2-3 ದಿನದಲ್ಲಿ ನಿಮ್ಮದೆಲ್ಲ ಪ್ರಿಪ್ರೇಷನ್ಸ್ ಹೇಗೆ ನಡೀತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇದಾಗಿತ್ತು ನಮ್ಮ ಇವತ್ತಿನ ಪೂಜೆ ರೊಟೀನು. ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆಗೆ. ಟೇಕ್ ಕೇರ್, ಬಾಯ್. ಮತ್ತೆ ಸಿಗ್ತೀನಿ, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.